ನಾವು ಶಾಲೆ ಕಲಿಯದೆ ಬಿಗ್ ಬಾಸ್ಗೆ ಹೋಗಿ ಬಂದಿದ್ದೇವೆ. ಮಕ್ಕಳೇ, ನೀವು ಉತ್ತಮ ಶಿಕ್ಷಣ ಪಡೆದು ನಿಮ್ಮ ಕುಟುಂಬ ಹಾಗೂ ದೇಶಕ್ಕೆ ದೊಡ್ಡ ಮಟ್ಟದ ಕೀರ್ತಿ ತಂದು ಕೊಡಬೇಕು ಅಂತ ಬಿಗ್ ಬಾಸ್ ಖ್ಯಾತಿಯ ಮಲ್ಲಮ್ಮ ಅವರು ಹೇಳಿದ್ದಾರೆ. ಪಟ್ಟಣದ ವೈಷ್ಣವಿ ಪಬ್ಲಿಕ್ ಸ್ಕೂಲ್ನಲ್ಲಿ ಶುಕ್ರವಾರ ಏರ್ಪಡಿಸಿದ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋ, ಅದಕ್ಕೆ ನಾನು ಹೋಗುತ್ತೇನೆ ಎಂದು ಕನಸಿನಲ್ಲಿಯೂ ಕೂಡ ಅಂದುಕೊಂಡಿರಲಿಲ್ಲ. ಅದು ದೇವರ ಆಶೀರ್ವಾದ. ಎಲ್ಲರೂ ಸಾಧನೆ ಮಾಡಬೇಕು. ನನಗೆ ಈಗ ಸ್ವಲ್ಪ ಸಾಧನೆ ಎನಿಸುತ್ತದೆ. ಪ್ರತಿಯೊಬ್ಬರೂ ಸಾಧನೆ ಮಾಡಬೇಕು ಎಂದು ಹೇಳಿದರು. ಅಲ್ಲದೆ KPS ಪ್ರಾಚಾರ್ಯರಾದ SS ಮಾಲಿ ಬಿರಾದಾರ್ ಅವರು ಮಾತನಾಡಿ, ಮಕ್ಕಳ ದಿನಾಚರಣೆ ವಿಶೇಷ ದಿನವಾಗಿದ್ದು ಮಕ್ಕಳ ಹಕ್ಕುಗಳು, ಆರೈಕೆ ಮತ್ತು ಶಿಕ್ಷಣ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕು ಎಂದು ಈ ಸಂದರ್ಭದಲ್ಲಿ ಅವರು ತಿಳಿಸಿದರು. ಇದೇ ವೇಳೆ ಸಂಸ್ಥಾಪಕ ಅಧ್ಯಕ್ಷರಾದ ಗಂಗಾಧರ್ S ಕರ್ಕಿಹಳ್ಳಿ, ದೇವೇಂದ್ರ ರೇವಲ್, ಮಾಳಿಂಗರಾಯ ಕಾರಗೊಂಡ, ಶಾಲಾ ಸಿಬ್ಬಂದಿ ವರ್ಗ ಮಂಜುನಾಥ್ ಕುಲಕರ್ಣಿ, CRP ಮಲ್ಲನಗೌಡ ಪಾಟೀಲ್ ಯಡ್ರಾಮಿ, ನಿಂಗಪ್ಪ ಸೋಮು ನಿಂಗಪ್ಪಗೋಳ್, ಮಹಾಂತೇಶ್ H ದೊರೆ, ಡಾಬಸನಗೌಡ ಪಾಟೀಲ್, ಸಿದ್ದರಾಮಪ್ಪ ಪೂಜಾರಿ ಸೇರಿದಂತೆ ಅನೇಕರು ಹಾಜರಿದ್ದರು. ಮಂಜುನಾಥ್ ದೊಡ್ಡಮನಿ, RJ32 ಕನ್ನಡ ನ್ಯೂಸ್, ಯಡ್ರಾಮಿ. ಈ ಒಂದು ಮಾಧ್ಯಮ ಮಿತ್ರರಿಗೆ ಗೌರವ ಸಮರ್ಪಣೆ ಅರ್ಥವಾಗಿ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಗೌರವವನ್ನು ಸಲ್ಲಿಸಬೇಕು. ನಮ್ಮ ತಾಯಿ ಸಮಾನವಾಗಿರ್ತಕ್ಕಂಥ ಮಲ್ಲಮ್ಮ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನೆನೆಸಿಕೊಳ್ತೇನೆ. ಯಾಕಂದ್ರೆ ಇದು ಒಂದು ಮಕ್ಕಳ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಸಾಧನೆಯನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಒಂದು ಕರ್ನಾಟಕ ಜನತೆ ಅವ್ರಿಗೇನಪ್ಪ ಅಂದರೆ ನಮ್ಮ ಬಿಗ್ ಬಾಸ್ ಖ್ಯಾತಿಯಲ್ಲಿ ಹೆಸರುವಾಸಿ ಮಾಡಿರ್ತಕ್ಕಂಥ ಹೆಸರನ್ನು ಮಾಡಿರ್ತಕ್ಕಂಥ ನಮ್ಮ ಮಲ್ಲಮ್ಮನವರು ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಹಾಗೆ ಎಲ್ಲ ಮಕ್ಕಳು ಶಾಂತಿಯಾಗಿ ತಮ್ಮ ಹಾಸನದ ಮೇಲೆ ಕುಳಿತುಕೊಳ್ಳಬೇಕು ತಮ್ಮನ್ನು ವಿನಂತಿಸಿಕೊಳ್ಳುತ್ತಿದ್ದೇನೆ. ಯಾಕಂದರೆ ಈ ಒಂದು ಮಕ್ಕಳ ದಿನಾಚರಣೆ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಿಗ್ ಬಾಸ್ ಖ್ಯಾತಿಯ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ತಾಯಿ ಸಮಾನವಾಗಿರ್ತಕ್ಕಂಥ ಮಲ್ಲಮ್ಮನವರು ಆಗಮಿಸಿದ್ದಾರೆ. ನಮ್ಮ ಒಂದು ಅಭಿಮಾನಕ್ಕೆ ಅವರು ಚಿರಗುಳಿ, ಯಾವತ್ತೂ ಅವರನ್ನು ಮರೆಯೋಕ್ಕಾಗಲ್ಲ. ನಾವು ಈ ಒಂದು ಕರ್ನಾಟಕಕ್ಕೆ